ಕೆಲವೇ ದಿನಗಳಲ್ಲಿ ಈ ಒಂದು ಸುಂದರವಾದ ಬಾಲವನವನ್ನು ಇಂದು ಕಂಡಿದ್ದೀರಿ ನೀವು. ಇದಕ್ಕೆ ಹಿನ್ನೆಲೆ ಇಷ್ಟ. ಆದರೆ ಮಕ್ಕಳೇ, ಈ ಬಾಲವನ ಸುಂದರವಾಗಿ ಬಂದಿದೆ ಹೌದು. ಅದರ ಹಿಂದೆ ನಾವು ಮಾಡಿದ ಮಾತುಕತೆ, ಅದಕ್ಕೆ ನಾವು ಕೊಟ್ಟ ಮನಸ್ಸು, ಅಭಿರುಚಿ, ನೀವು ಯಾವೇ ಕೆಲಸ ಮಾಡಿರ್ತೀವಿ ಅದರಲ್ಲಿ ಮನಸ್ಸು, ಅಭಿರುಚಿ ಹಾಗೂ ನಿಮ್ಮ ಪರಿಶ್ರಮ ಇದಿಷ್ಟಿದ್ರೆ ನೀವು ಮಾಡುವ ಯಾವ ಕೆಲಸವೂ ಒಳ್ಳೆಯ ರೀತಿಯಲ್ಲಿ ಆಗಿ ಅದರ ಪ್ರತಿಫಲ ನಿಮಗೆ ಸಿಗುತ್ತೆ ಅನ್ನುವುದು ಈ ಒಂದು ಉದಾಹರಣೆ. ನಂತರ ನನಗೆ ಅನ್ನಿಸ್ತು, ಈ ಬಾಲವನ ಹೌದು, ಇದೊಂದು ಪರ್ಮನೆಂಟ್ ಆಗಿರಬೇಕು, ಈ ಶಾಲೆಗೆ ನೆನಪು ಮಾಡುವಂತಿರಬೇಕು, ಊರವರಿಗೆ ಒಂದು ನೆನಪಾಗುವಂತಿರಬೇಕು ಅಂತ ನನಗೆ ಒಂದು ದಿನ ಹೀಗೆ ವಾಕಿಂಗ್ ಹೋಗ್ತಾ ಇದ್ದೆ. ನನಗೆ ನೆನಪಾಯಿತು ಶಶಿಧರ್ ಮಾಸ್ಟರ್. ಶಶಿಧರ್ ಮಾಸ್ಟರು ನಮಗೆ ತುಂಬ ಆತ್ಮೀಯರಾಗಿದ್ದರು, ಹಿತೈಷಿಗಳಾಗಿದ್ದರು. ನಮ್ಮನೆ ಎಲ್ಲ ಕಾರ್ಯಕ್ರಮಕ್ಕೆ ಬರ್ತಿದ್ರು. ನನ್ನ ತಾಯಿ ಹತ್ರ ಪದೇ ಪದೇ ಬದುಕು ವಿಚಾರಿಸ್ತಿದ್ರು, ಆರೋಗ್ಯ ವಿಚಾರಿಸ್ತಿದ್ರು. ಅದೆಲ್ಲ ನನ್ನ ಚಿತ್ರಣ ನನ್ನ ಮುಂದೆ ಬಂತು. ನನಗೆ ಆವಾಗ ಅನಿಸ್ತು, ಯಾಕೆ ಈ ಬಾಲವನವನ್ನು ಅವ್ರ ಹೆಸರಲ್ಲಿ ಶಾಶ್ವತವಾಗಿ ಈ ಶಾಲೆಯಲ್ಲಿ ಇರಬಾರ್ದು. ಹಾಗೆಳಿಸಿ ನಾನು ಗಿರಿಜಾ ಮೇಡಮ್ ಹತ್ರ ಕೇಳ್ಕೊಂಡೆ. ಅವರ ಫ್ಯಾಮಿಲಿಯವರು ಇದ್ದರೆ ಒಂದು ವಿಷಯ ಹೇಳಿ ಅವರು ಒಂದು ಅನುಮತಿ ಪಡೆದು ಅವ್ರು ಒಪ್ಪಿದ್ದಾರೆ. ಅವರು ಇವತ್ತು ಬಂದಿಲ್ಲ ಅಂತ ಕಾಣುತ್ತೆ. ಅವರು ಅದಕ್ಕೆ ಒಪ್ಪಿದ್ರು. ಹಾಗಾಗಿ ಅವರ ಹೆಸರಿನಲ್ಲಿ ಈ ಬಾಲವನ ನಿಮ್ಮ ಮುಂದೆ ಕಾಣ್ತಾ ಇದೆ. ಅದಕ್ಕೆ ನನಗೆ ತುಂಬ ಹೆಮ್ಮೆ ಹಾಗೂ ಖುಷಿ ಅನಿಸ್ತಾ ಇದೆ. ಇನ್ನು ಈ ಬಾಲವನ ಮಕ್ಕಳೇ, ಇದನ್ನು ನೀವು ಅದರ ಬಳಕೆ ಹಾಗೂ ಆರೈಕೆ, ಒಂದು ಯಾವುದೇ ಒಂದು ವಸ್ತು ತುಂಬ ಸಮಯ ಅದರ ಬಾಳಿಕೆ ಬರಬೇಕಾದ್ರೆ ಅದು ನೀವು ಹೇಗೆ ನೋಡಿಕೊಳ್ತಿದ್ರಿ, ಅದರ ಆರೈಕೆ ಹೇಗೆ ಮಾಡ್ತಾ ಇದ್ದೀರಿ, ಅದು ಮುಖ್ಯ. ಮನೆ ಯಾವುದೇ ಒಂದು ವಸ್ತು ಆಗಲಿ, ಫ್ರಿಜ್ ಆಗಲಿ, ಮೈಕ್ರೋವೇವ್ ಓವನ್ ಆಗಿರಲಿ, ಅಥವಾ ನಿಮ್ಮ ವಾಹನ ಆಗಿರಲಿ, ಅದನ್ನು ನೀವು ಚೆನ್ನಾಗಿ ನನ್ನ ದೇಹದ ಭಾಗ ಅಂತ ಅದನ್ನು ನೀವು ಚೆನ್ನಾಗಿ ನೋಡಿಕೊಂಡ್ರೆ ಹಲವಾರು ವರ್ಷಗಳ ತನಕ ನಿಮ್ಮ ಸೇವೆ ಅದು ಮಾಡುತ್ತೆ. ಅದಕ್ಕೆ ಉದಾಹರಣೆ, ನನ್ನ ಹತ್ತಿರವನ್ನು ಇದ್ದ ಸ್ಕೂಟರ್ ಬಜಾಜ್ ಸೂಪರ್ ನಾನು ಖರೀದಿ ಮಾಡಿದ್ದು ನಮ್ಮ ಸಂಸ್ಥೆಯ CMR ವೆಹಿಕಲ್ ಅಡ್ವಾನ್ಸ್ನಿಂದ 1987ರಲ್ಲಿ ಬಜಾಜ್ ಸೂಪರ್ ಖರೀದಿ ಮಾಡಿದ್ದೆ. ಅದನ್ನು ನಾನು ಚೆನ್ನಾಗಿ ನೋಡಿಕೊಳ್ತಿದ್ದೆ, ಸಮಯಕ್ಕೆ ಸರ್ವಿಸಿಂಗ್ ಎಲ್ಲ. ಅದಕ್ಕೆ ನನಗೂ ಸಹ ಟ್ರಬಲ್ ಫ್ರೀ ಸರ್ವಿಸ್ ಕೊಟ್ಟು, ಇನ್ನೂ ಈಗ ಎಷ್ಟು ಸಾಧಾರಣ 40 ವರ್ಷ ಇನ್ನೂ ನನ್ನ ಹತ್ರ ಬಜಾಜ್ ಸೂಪರ್ ನನ್ನ ಹತ್ರ ಇದೆ. ಅದನ್ನು ಓಡಿಸ್ತಾ ಇದ್ದೇನೆ. ಇವಾಗಲೂ ಅದು 45 ಕಿಲೋಮೀಟರ್ ಪರ್ ಲೀಟರ್ ಆ ಒಂದು ಸೇವೆ ಅದು. ಹಾಗಾಗಿ ಈ ನಿಮ್ಮ ಬಾಲವನವನ್ನು ನಿಮ್ಮ ಒಂದು ಮನೆಯ ವಸ್ತು, ನಿಮ್ಮ ಒಂದು ಅಂಗ ಹೇಗಿದೆಯೋ ಅದನ್ನು ನೀವು ಹೇಗೆ ನೋಡ್ಕೊಳ್ತೀರೋ ಅದೇ ರೀತಿ ನೀವು ಉಪಯೋಗಿಸಿ. ಅದರ ಬಳಕೆ ಅದೇ ರೀತಿ ಆಗ್ಬೇಕು. ಆ ಬಳಕೆ ಏನು ಮಾಡ್ತೀರಿ, ನಿಮಗೆ ಟೀಚರ್ ಹೇಳ್ತಾರೆ ಈ ಒಂದು ಉಪಕರಣ ನೀವು ಹೇಗೆ ಉಪಯೋಗಿಸ್ಬೇಕು, ಹೇಗೆ ಉಪಯೋಗಿಸಬಾರ್ದು, ಅದೇ ರೀತಿ ಉಪಯೋಗಿಸಿದ್ರೆ ನೀವು ಉಯ್ಯಾಲೆಯಲ್ಲಿ ನಿಮಗೆ 1 ಸೀಟರ್ 2 ಸೀಟರ್ ಇದೆ. ಅದರಲ್ಲಿ ನೀವು 1 ಸೀಟಲ್ಲಿ 4 ಮಂದಿ ಹತ್ತಿರ ಉಯ್ಯಾಲೆ ಮಾಡಿದರೆ ಏನಾಗುತ್ತೆ, ಸಪ್ಪಳಿ ಕೆಲವು ದಿನಗಳಲ್ಲಿ ತುಂಡಾಗುತ್ತೆ. ನಿಮಗೆ ಆ ಒಂದು ಪ್ರತಿಫಲ ಸಿಗೋಲ್ಲ, ಅದರ ಒಂದು ಪ್ರಯೋಜನ ಸಿಗೋದಿಲ್ಲ. ಅದೇ ರೀತಿ ಇನ್ನೊಂದು ವಸ್ತು, ಅದು ಯಾವ ರೀತಿಯಲ್ಲಿ ಬಳಕೆ ಮಾಡಬೇಕೋ ಅದೇ ರೀತಿ ನೀವು ಬಳಕೆ ಮಾಡಿ ತುಂಬ ಸಮಯ ನಿಮಗೆ ಅದರ ಫಲ ಸಿಗುವ ಹಾಗೆ ಮಾಡಿ ನೋಡ್ಕೊಳ್ಳಿ. ಮತ್ತೆ ಈ ಒಂದು ಬಾಲವನದ ಕೊಟೇಶನ್ನಲ್ಲಿ ನಮ್ಮ ಪ್ರಕಾಶಾಚಾರ್ಯರು 3 ವರ್ಷಗಳವರೆಗೆ ಫ್ರೀ ಸರ್ವಿಸಿಂಗ್ ನೀಡ್ತಾರೆ. 3 ವರ್ಷ ನಿಮ್ಗೆ ಯಾವ ತೊಂದರೆ ಇದ್ದರೂ ಅವ್ರಿಗೆ ನೀವು ಒಂದು ಫೋನ್ ಮಾಡಿ ಅದನ್ನು ಸರಿ ಮಾಡಿ ಕೊಡ್ತಾರೆ.
ಆದರೆ ನೀವು ಅದನ್ನು ದುರುಪಯೋಗ ಮಾಡಿಕೊಂಡು ತುಂಡು ಮಾಡಿದರೆ ಶಾಲೆಗೆ ಅದನ್ನು ಖರ್ಚು ಕೊಡಬೇಕಾಗುತ್ತೆ. ಹಾಗಾಗಿ ನೀವು ಅದನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಿ. ನಂತರ 3 ವರ್ಷಗಳ ನಂತರ ಆ ಒಂದು ಉಪಕರಣ ಹೆಚ್ಚು ಸಮಯದವರೆಗೆ ಈ ಶಾಲೆಗೆ ಅದರ ಪ್ರಯೋಜನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ನಾವು 3 ವರ್ಷಗಳ ನಂತರ ಯಾವಾಗ ನೀವು ಕಾಲ್ ಮಾಡ್ತೀರೋ ಅವರು 3 ದಿನಗಳ ಒಳಗೆ ಬಂದು ಅದನ್ನು ರಿಪೇರ್ ಮಾಡಿ ಕೊಡಬೇಕು ಅಟ್ ಕಾಸ್ಟ್. ನೀವು ಅದಕ್ಕೆ ಅದಕ್ಕೆ ಚಾರ್ಜ್ ಇದೆಯೋ ಅದನ್ನು ನೀವು ಕೊಡಬೇಕಾಗತ್ತೆ. ಆದರೆ 3 ವರ್ಷಗಳವರೆಗೆ ಯಾವ ಒಂದು ಸರ್ವಿಸಿಂಗ್ ಚಾರ್ಜ್ ನೀವು ಕೊಡಬೇಕಾಗಿಲ್ಲ. ಇದರ ಪ್ರಯೋಜನವನ್ನು ಸರಿಯಾಗಿ ನೀವು ಉಪಯೋಗಿಸಿಕೊಳ್ಳಿ. ಮತ್ತೆ ಈ ಬಾಲವನ ಪ್ಲೇ ಗ್ರೌಂಡ್ ನಿಮಗೆ ಯಾಕೆ ಬೇಕು? ಬಾಲಕೃಷ್ಣ ಶೆಟ್ಟಿಯವರು ಹೇಳಿದರು, ನೀವು ಶಿಕ್ಷಣ ವಿದ್ಯಾಭ್ಯಾಸ ಮಾಡ್ತೀರಿ, ಬರೀ ಶಿಕ್ಷಣ ಮಾಡಿದರೆ ನಿಮ್ಗೆ ಎಷ್ಟು ತಲೆಗೆ ಹೋಗುತ್ತೆ ಹೇಳಿ? ಹೋಗದು. ನೀವು ಯಾವಾಗಲೂ ಓದ್ತಾ ಇದ್ರೆ ನಿಮಗೆ 1 ಗಂಟೆಯಲ್ಲಿ ಓದಿದ್ದು ನಿಮ್ಗೆ ಎಷ್ಟು ತಲೆಗೆ ಹತ್ತು, ಅಥವಾ ಅದನ್ನು 2-3 ಗಂಟೆವರೆಗೆ ಓದ್ತಾ ಇದ್ರೆ ಅಷ್ಟು ನಿಮಗೆ ತಲೆಗೆ ಹತ್ತೋದಿಲ್ಲ, ನಿಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ನೀವು ಸ್ವಲ್ಪ ಆಟ ಆಡಬೇಕು. ಹಾಗಾಗಿ ಇಂದಿನ ಈ ಶಿಕ್ಷಣದಲ್ಲಿ ದೈಹಿಕ ಶಿಕ್ಷಣ ಅನ್ನುವುದು ಅದರ ಒಂದು ಅಂಗ. ಹಾಗಾಗಿ ಈ ದೈಹಿಕ ಶಿಕ್ಷಣ ಅನ್ನುವುದು ನಿಮಗೆ ಅತಿ ಮುಖ್ಯ. ದೈಹಿಕ ಶಿಕ್ಷಣ ನೀವು ಸರಿಯಾಗಿ ಮಾಡಿದರೆ ನಿಮ್ಮ ಆರೋಗ್ಯವನ್ನು ಕಾಪಾಡುತ್ತೆ, ನಿಮಗೆ ರೋಗ ರುಜಿನಗಳನ್ನು ಬರೋಲ್ಲ, ನಿಮಗೆ ಓದಲಿಕ್ಕೆ ಉತ್ತೇಜನ ಸಿಗುತ್ತೆ. ಹಾಗಾಗಿ ಅದನ್ನು ಸರಿಯಾಗಿ ನೀವು ಉಪಯೋಗಿಸಿಕೊಳ್ಳಿ. ನಾನು ಸಹ ಅದೇ ರೀತಿಯಲ್ಲಿ ಈ ದೈಹಿಕ ಶಿಕ್ಷಣಕ್ಕೆ ಪ್ರಥಮವಾಗಿ ಅಷ್ಟು ಇಂಪಾರ್ಟೆನ್ಸ್ ಅನ್ನು ಕೊಟ್ಟವನು. ನಾನು ಇವಾಗ ರಿಟೈರ್ಡ್ ಆದರೂ ದಿನಕ್ಕೆ 2.5-3 ಗಂಟೆ ದೈಹಿಕ ಶಿಕ್ಷಣಕ್ಕೆ ನಾನು ಸಮಯ ಕೊಡ್ತೀನಿ. ಹಾಗಾಗಿ ನನಗೆ ಆಯಾಸ ಅನಿಸಲ್ಲ. ಅದೇ ರೀತಿ ನಿಮಗೆ ಆಯಾಸ ಇಲ್ಲ ಅಂತಾದರೆ ನಿಮಗೆ ಓದಲಿಕ್ಕೆ ಉತ್ತೇಜನ ಸಿಗುತ್ತೆ, ನಿಮಗೆ ಓದಿದ ಅರ್ಥ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಾಥಮಿಕ ಶಿಕ್ಷಣದಲ್ಲಿ ನೀವು ಈ ದೈಹಿಕ ಶಿಕ್ಷಣಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟರೆ ನಿಮಗೆ ಮುಂದೆ ಆ ದೈಹಿಕ ಶಿಕ್ಷಣದಿಂದ ನೀವು ಒಳ್ಳೆ ಕ್ರೀಡಾಪಟುಗಳಾಗ್ಬೋದು, ನ್ಯಾಷನಲ್ ಲೆವೆಲ್ನಲ್ಲಿ ಆಗಿರ್ಬೋದು, PT ಉಷಾ ಆಗ್ಬೋದು, PV ಸಿಂಧು ಆಗ್ಬೋದು, ಅಥವಾ ವಿರಾಟ್ ಕೊಹ್ಲಿಯೂ ಆಗ್ಬೋದು. ನಮ್ಮಲ್ಲಿ ಈ ಗ್ರಾಮಾಂತರ ಪ್ರದೇಶದಲ್ಲಿ ಅಷ್ಟು ಪ್ರತಿಭೆ ಇದೆ, ಅದಕ್ಕೆ ಸರಿಯಾದ ಅವಕಾಶ ಬೇಕು. ಆ ಒಂದು ಅವಕಾಶ ನಿಮ್ಮ ಈ ಪ್ರಾಥಮಿಕ ಶಾಲಾ ಶಿಕ್ಷಣದಲ್ಲಿ ಶಾಲೆಯಲ್ಲಿರುವ ಈ ಬಾಲವನದಿಂದ ಪ್ರಾರಂಭಿಸಿ ನಿಮಗೆ ಶುಭವಾಗಲಿ, ಮುಂದಿನ ದಿನಗಳು ನಿಮಗೆ ಉಜ್ವಲವಾಗಲಿ, ಉತ್ತಮ ಭವಿಷ್ಯ ನೀಡಲಿ ಅಂತ ಹಾರೈಸುತ್ತಾ ನಾನು 2 ಮಾತನ್ನು ಮುಗಿಸ್ತೇನೆ.